ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆಗಿದೆ. ಆದರೆ ಪೇಷಂಟ್ ಯಾವ ಟ್ರೀಟ್ಮೆಂಟ್ಗೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಈ ಮನುಷ್ಯನಿಗೆ ಯಾವ ರೀತಿ ಒದೆ ಬಿದ್ದಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೈಲಾಕ್ ನೀವು ಕೇರಳದಿಂದ ಬಂದಿದ್ರಿ, ಒಂದ್ಸಲ ಟೆಸ್ಟ್ ಮಾಡ್ಬಿಡಿ ಡಾಕ್ಟರ್. ರಿಪೋರ್ಟ್ಸ್ ಎಕ್ಸ್ರೇ ರಿಪೋರ್ಟ್ ECG. Oh shit. Ultrasound report. What happened, doctor? Come on, damn it! I want ultrasound report. ಅವನೇ ಯಾರು ಡಾಕ್ಟರ್? ಯಾರು ಅವನು? ಸಿಂಗಮಲೆ. ಅಂದ್ರೆ ಇಂಥ ಕೇಸ್ಗಳನ್ನ ಮೊದಲೇ ಹ್ಯಾಂಡಲ್ ಮಾಡಿದ್ರಾ? ಆದಷ್ಟು ನೋಡಿದ್ದೀನಿ. ಅವನು ಹೊಡ್ತಕ್ಕೆ 25 ಜನ ಸತ್ತಿದ್ದಾರೆ. ಈಗಲೂ ಕೇರಳದಲ್ಲೊಬ್ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಅವರೆಲ್ಲ ಯಾರು ಡಾಕ್ಟರ್? ಬಾಯ್ ಸಾಬ್ ಕಡೆಯವರು. ಪ್ರതീക്ഷിക്കാൻ വകയില്ലെന്ന് ഞാൻ അന്നേ പറഞ്ഞതല്ലേ. ವಿನ್ಸೆಂಟು ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದಕ್ಕೆ ಇಲ್ಲಿವರೆಗೂ ಉಳ್ಕೊಂಡಿದ್ದ. ಆ ಸಿಂಗಮಲೆ ಹೊಡೆತಗಳೇ ಹಾಗೆ. ಅದಕ್ಕೆ ಒಬ್ರು ಬದುಕಿಲ್ಲ. ಬಾಡಿ ತಗೊಂಡೋಗಿ. ವಿನ್ಸೆಂಟ್ ಕೂಡ ಸತ್ತೋಗ್ಬಿಟ್ಟಣ. ಈಗ್ಲಾದ್ರೂ ನೀವು ಆಚೆ ಬರ್ಲೇಬೇಕಣ. ಎಲ್ಲ ಏರ್ಪಾಡು ಮಾಡಿದೀನಿ ನಾನು. ನೀವು ಹೂ ಅಂದ್ರೆ ಇಲ್ಲಿಂದ ಎಸ್ಕೇಪ್ ಮಾಡಿಸ್ತೀನಿ. ನಿನಗೆ ಅರ್ಥ ಆಗ್ತಿಲ್ಲಣ್ಣ. ಬಾಯ್ ಸಾಬ್ ಹೆಸರು ಕೇಳಿದ್ರೆ ಉಚ್ಚೆ ಹೊಯ್ಕೊಳ್ತಿದ್ದ ನನ್ನ ಮಕ್ಕಳೆಲ್ಲ ಇವತ್ ನಮ್ಮನ್ನ ನಾಯಿಗಳಿಗಿಂತ ಕಡೆಯಾಗಿ ನೋಡ್ತಿದಾರಣ್ಣ. ಅಣ್ಣ ನೀವ್ ಆಚೆ ಬರ್ಬೇಕು ಅಷ್ಟೇ. ನೀವ್ ಆಚೆ ಬರ್ಬೇಕು. ಯಾಕೆ ಬರಲ್ಲ? ಹೊಡೆದಾಡಕ್ ಹುಮ್ಮಸ್ಸಿಲ್ವಾ? ಇಲ್ಲ ಜೈಲು ಊಟದ ರುಚಿಗೆ ಗಂಡಸ್ತನ ಸತ್ತೋಯ್ತಾ? ಇದೇ ಪ್ರಶ್ನೆ ಕೇಳ್ತಾರೆ ಜನ. ನಾನು ಆಚೆ ಕಾಲಿಟ್ರೆ ನನಗಲ್ಲಿ ಸಿಂಗಮಲೆ ತಲೆ ಸಿಗಬೇಕು. ಮೊದಲು ಅವನ್ನ ಹುಡುಕರು, ನಾನು ಆಮೇಲೆ ಆಚೆ ಬರ್ತೀನಿ. ಈ ಸರ್ಪ್ಲಿ ಜೈಲ್ ಕೋಡೆ ಎಲ್ಲ ನನಗೆ ಯಾವ ಲೆಕ್ಕನೋ ಅವನ್ನ ಹುಡುಕು, ಆಮೇಲೆ ನಾನು ಬರ್ತೀನಿ ಅಂತ ಎಲ್ಲಾರ್ಗೂ ಹೇಳು. ಹೋಗೋ. ನನಗೆ ಶುರು ಆಯ್ತಲ್ಲ. ಹಿಂದೂ ಎಲ್ಲಿದ್ದಾಳೆ? ರೂಮ್ ನಲ್ಲಿ ಇರ್ಬೇಕು. ಅಲ್ಲ ಗ್ಯಾರಂಟಿ ರೂಮ್ ಒಳಗಿದ್ದಾಳ? ಯಾಕಪ್ಪ? ಮಳೆ ಬರ್ತಾ ಇದೆ, ಇಂಥ ಟೈಮಲ್ಲಿ ಅವಳು ಆಚೆ ಬಿಟ್ರೆ ನಮ್ ಕತೆ ಮುಗೀತು. ಹೌದೌದು, ಮಳೆ ಅಂದ್ರೆ ಆಸೆ ಒಳಗೆ ನಡಿ ಬೀಗ ಹಾಕೋಣ. ಹಿಂದೂ 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 ಎಲ್ಲಿದೆಯಮ್ಮ? ಹಿಂದೂ 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 ಹುಡುಗಿ ಅಂತ ಕೆಲಸ ಮಾಡ್ಬಿಟ್ಟು ಕತ್ತೆ ಬೆಳ್ದಂಗ್ ಬೆಳ್ತಿದೀಯಾ? ಮನೇಲಿ ಆಟ ಆಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ಆಡಿದ್ರೆ ಏನಾಗುತ್ತೆ? ನಿನ್ಗೇನಾಗಲ್ಲಮ್ಮ. ಹಿಂದೆ ಮುಂದೆ ಇಲ್ದೇ ಇರೋ ಬೇವರ್ತಿ ನೀನು. ನೀನ್ ಸತ್ರ ಹೇಳಕ್ ಯಾರು ಇಲ್ಲ. ಆದ್ರೆ ನಮ್ಮ ಮಕ್ಳಿಗೆ ಹುಷಾರ್ ತಪ್ಪರೆ ಯಾರು ನೋಡ್ಕೋತಾರೆ? ಏಯ್ ಬಾರೆ ಇಲ್ಲಿ. ಇನ್ನೊಂದ್ಸಲ ನೀನ್ ಏನಾದ್ರೂ ಇಲ್ಲಿ ಆಟ ಆಡಕ್ ಬಂದ್ರೆ ನಿನ್ ಕೈ ಕಾಲು ಮುದ್ದಾಕ್ಬಿಡ್ತೀನಿ. ಬಾರೆ. ಯಾಕೋ ಪುಟ್ಟ ಒಬ್ಬಳೆ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ಯಾ?
ಇಂದುಗ ಅಪ್ಪ ಅಮ್ಮ ಇಲ್ಲ. ಪೆದ್ದಿ ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗ್ ಮಳೇಲಿ ಕುತ್ಕೊಳ್ಳಕ್ಕೆ ಓಡಕ್ಕೆ ಹಿಂಗೆಲ್ಲ ಆಡಕ್ಕೆ ಬಿಡ್ತಾ ಇದ್ರಾ? ಏಯ್ ಬಿಡ, ಸುಳ್ಳು ಹೇಳ್ತಾ ಇದೀಯ ನೀನು. ನಂಗೆ ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು, ಅಪ್ಪ ಅಮ್ಮ ಬೇಕು. ಇದು ನಾನ್ ಬಂದೆ ಇರೋ. ಏನಮ್ಮವ್ರೆ ಸೀರೆ ಒಡವೆ ಉಟ್ಕೊಂಡು ಮಿಂಚ್ತಾ ಇದ್ದೀರಾ? ಏನ್ ವಿಷಯ? ಅಜ್ಜಿ ಬೀರುಲಿ ಇದೆಲ್ಲ ಸಿಕ್ತು, ಹೇಗ್ ಕಾಣುತ್ತೆ ನೋಡೋಣ ಅಂತ ಹಾಕೊಂಡೆ. ಸುಂದ್ರಿ, ಹೇಗ್ ಕಾಣಿಸ್ತಾ ಇದೀನಿ? ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಅಪ್ಪಾಜಿ ಹಂಗೆ ಇರಿ ಅಪ್ಪಾಜಿ, ದೇವ್ರ ತರ ಇದ್ದೀರಾ. ಅಮ್ಮ ಒಂಚೂರು ಎಡಕ್ ತಿರ್ಕೊಮ್ಮ. ಆಹಾ ಲೇ ಮಂಡೆ ಹೊಸ ಎಡಕ್ ಬರಲ್ಲ. ಆಹಾ ಗಣೇಶ ತೆಗಿತಾನಲ್ಲ ಫೋಟೋ ಅರಮನೆ ಪಿಕ್ಚರ್ ಅಲ್ಲಿ ಹಂಗ್ ತೆಗೆದು ಬಿಡ್ತೀನಿ. ಇರಪ್ಪ ಒಂದ್ ನಿಮಿಷ. ಯಾಕ್ರೆ ಯಜಮಾನ್ರೆ ಸೆಂಟ್ ಕಾಣುತ್ತೇನ್ರಿ ಫೋಟೋ ಅಲ್ಲಿ? ಬೇಕಾಗಿತ್ತ? ಅಪ್ಪಾಜಿ ನಿಮ್ ಮೀಸೆ ಯಾವತ್ತೂ ಮಲಗಬಾರ್ದು, ಹಿಂಗೆ ಖಡಕ್ ಆಗಿರ್ಬೇಕು. ಕಂಠಿ ಅಂದ್ರೆ ಕಂಠಿನ ಕಣ. ಹೆಂಗಮ್ಮ ನೀನಂತೂ ಬಾರಿ ಸುಂದರವಾಗಿ ಕಾಣ್ತಾ ಇದೀಯಮ್ಮ. ಏಯ್ ಸುಂದ್ರಿ ಕರ್ಕೊಂಬರ ನಿಮ್ ಯಜಮಾನಿ ರೆಡಿ ಆಗಿದ್ರೆ. ಬರೀ ಡೆಕೋರೇಷನ್ ಗಳೇ ಆಗೋಯ್ತು, ಏನೋ ದೊಡ್ಡವ್ರು ಕಾಯ್ತಾ ಇಲ್ವಾ ಇಲ್ಲಿ? ಹೇಗ್ ಕಾಣಿಸ್ತಾ ಇದೀನಿ ತಾತ? ಈ ಒಡವೆ ವಸ್ತ್ರನಲ್ಲಿ ಹೇರ್ಕೊಂಬಂತ ಯಾರ ನಿನಗೆ ಹೇಳಿದ್ದು? ಏನಮ್ಮ ನಾನು ಅವತ್ತೇ ಹೇಳಿದ್ದೆ ಇವನ್ನೆಲ್ಲ ಮನೇಲಿ ಇಡಬೇಡಿ ಅಂತ. ಇವತ್ತೇ ಕೊನೆ. ಅವನ್ನೆಲ್ಲ ಹೊರಗೆ ಬಿಸಾಕಿ, ಇಲ್ಲ ಬೆಂಕಿ ಇಟ್ಬಿಡಿ. ಕಸ್ತೂರಿ, 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 ನಾನು ಏನ್ ತಪ್ಪು ಮಾಡ್ದೆ? ತಾತ ಯಾಕೆ ನನ್ನ ಹಂಗ್ ಬೈದ್ರು? ಯಾಕೆಂದ್ರೆ ಈ ಒಡವೆ ವಸ್ತ್ರಗಳು ನಿಮ್ ದೊಡ್ಡಮ್ಮಂದಮ್ಮ. ದೊಡ್ಡಮ್ಮನ? ಅಂದ್ರೆ ಅಮ್ಮ ಅಲ್ದೆ ನಿಮ್ಗೆ ಇನ್ನೊಬ್ರು ಮಗಳಿದಾರ? ಇದಾಳಮ್ಮ. ಎಲ್ಲಿದ್ದಾರೆ? ನನ್ ಕಣ್ಣಿಂದ ತುಂಬಾ ದೂರದಲ್ಲಿ, ಕಣ್ಣೀರಿಗೆ ತುಂಬಾ ಹತ್ರದಲ್ಲಿ. ಅವಳು ಅಂದ್ರೆ ನಿಮ್ ತಾತಂಗೆ ಪಂಚ ಪ್ರಾಣ. ಯಾವಾಗ್ಲೂ ಅವಳನ್ನ ನೋಡ್ತಾ ಅವಳ ಜೊತೆ ಆಡ್ತಾ ಆಡ್ತಾ ಪ್ರಪಂಚನೇ ಮರ್ತು ಬಿಡೋರು. ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆನೂ ಏರ್ಪಾಟ್ ಮಾಡಿದ್ರು. ಆದ್ರೆ ಅವಳಿಗೆ ಆ ಮದುವೆ ಇಷ್ಟ ಇರ್ಲಿಲ್ಲ. ತಾನ್ ಪ್ರೀತಿಸಿದ ಕೇರಳ ಹುಡುಗನ ಜೊತೆ ಓಡ್ ಹೋಗೋಕೆ ಹೊರಟಿದ್ಲು. ಆಗ ಅವ್ರನ್ನ ತಡೆಯೋಣ ಅಂತ ನಾವಿಬ್ರು ಅಲ್ಲಿಗೆ ಹೋದ್ವಿ. ಮಾವಯ್ಯ ಮಾವಯ್ಯ ಅಪ್ಪಾಜಿ! ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ. ಏನೋ ಆಗಿದ್ದಾಗೋಯ್ತು, ಬನ್ನಿ ಮನೆಗೆ ಹೋಗೋಣ. ಯಾರ ಮನೆಗೆ? ಸಂಸ್ಕಾರ ಇಲ್ದಿರ ಈ ಮುಟ್ಟಾಳನ್ ಮನೆಗ? ಏನ್ ನಡೀತು ಅಂತ ತಿಳ್ಕೊಳ್ಳೋ ತಾಳ್ಮೆನೆ ಇಲ್ಲ. ನನ್ ಮೇಲೆ ಕೈ ಮಾಡ್ಬಿಟ್ಟ. ರೀ, ಅದ್ ಹಾಗಲ್ಲ ರೀ. ಸರಸ್ವತಿ ಶಟ್ ಅಪ್. ನೀ ನನ್ನ ಹೆಂಡತಿ ಆಗಿರ್ತೀಯೋ ಇವ್ ನಿಂಗ್ ಮಗಳಾಗಿರ್ತೀಯೋ ನೀನೇ ಡಿಸೈಡ್ ಮಾಡ್ಕೊ. ರೀ, ರೀ, ಅಪ್ಪಾಜಿ. ಸರಸ್ವತಿ, ಸರಸ್ವತಿ, ಸರಸ್ವತಿ. ಅವಳು ಹೋಗ್ತಿದ್ದಾಳೆ. ಆವತ್ತಿಂದ ನಿಮ್ ದೊಡ್ಡಮ್ಮ ನಮ್ಮಿಂದ ದೂರ ಆಗ್ಬಿಟ್ಲು. ನಿಮ್ ತಾತಂಗೆ ಮಗಳ ಮೇಲಿದ್ದ ಪ್ರೀತಿ ಎಲ್ಲ ಅಳಿಯನ್ ಮೇಲೆ ಕೋಪವಾಗಿ ಬದಲಾಗೋಯ್ತು. ಹೆತ್ತ ಮಗಳನ್ನ ನೋಡಕ್ಕಾಗ್ದೆ, ಹೆತ್ತ ಕರಳಿಗೆ ಉತ್ತರ ಕೊಡಕ್ಕಾಗ್ದೆ ದಿನಾಲು ಕಣ್ಣೀರ್ ಹಾಕ್ತಾ ಕಾಲ ಕಳೀತಿದ್ದೀನಮ್ಮ. ಅಜ್ಜಿ, ಈಗ ಅವ್ರು ಎಲ್ಲಿದ್ದಾರೆ? ಆವತ್ತೇ ನಮ್ಮನ್ ಬಿಟ್ಟು ಕೇರಳಕ್ಕೆ ಹೊರಟೋದ್ರು. ಹೋದ್ ವರ್ಷ ಹೇಗಾದ್ರೂ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಕಂಟಿ ಹೋಗಿದ್ದ. ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಫೋನ್ ಕೂಡ ಮಾಡಿದ್ದ. ಆದ್ರೆ ಕೊನೆಗೆ ಒಬ್ಬನೇ ಬರಿಗೈಯಲ್ಲಿ
ವಾಪಸ್ ಬಂದ. ನೀನೇನಮ್ಮ ಚಿಕ್ಕ ಮಕ್ಕಳು ಕೇಳ್ತಾರ? ಅವ್ರು ತುಂಬಾ ದೊಡ್ಡ ಡಾಕ್ಟರ್, ನಮ್ ತರ ಕೆಲಸ ಕಾರ್ಯ ಇಲ್ದಾರವ್ರ. ಅಮೆರಿಕಾಗ ಹೋಗಿದ್ದಾರೆ, ಕೆಲ್ಸದ ಮೇಲೆ ಬಂದೇ ಬರ್ತಾರೆ. ನೋಡ್ಕೊಂಡಿರೋ ಒಂದ್ ದಿವಸ ಹೇಳಿದ್ರೆ ಕೇಳಿದ್ರೆ ಟಪ್ ಅಂತ ಪ್ರತ್ಯಕ್ಷ ಆಗಿ ಖುಷಿಯಾಗಿರ್ತಾರೆ ಈ ಮನೇಲಿ. ಬರ್ತಾರೇನೋ ಕಂಟಿ? ಬಂದೇ ಬರ್ತಾರಮ್ಮ, ನಿಜವಾಗ್ಲೂ ಬರ್ತಾರ? ನಿಜವಾಗ್ಲೂ ಬರ್ತಾರಮ್ಮ. ನನ್ ಮೇಲೆ ಆಣೆ ಮಾಡಿ ಹೇಳು. ಅಮ್ಮ ಅದು ಮಾಡು, ಹೇಳೋ ಕಂಟಿ, ಹೇಳು. ಇಲ್ಲಿ ಕೇಳು, ಕಂಟಿ ಹೇಳಿದ್ಮೇಲೆ 100% ಅವ್ರು ಬಂದೇ ಬರ್ತಾರೆ. Correct. ನಾವ್ ಹೋಗೋಣ ಬಾ. ಬಾ. ಬರ್ತಾರೆ. ಎಲ್ಲಿ ಹೋಗ್ತಾರೆ? ಬರ್ತಾರೆ. ಕೆಲ್ಸ ಅಲ್ವಾ, ಅವ್ರಿಗೂ ಅಪ್ಪ ಅಮ್ಮ ಅಂತ ಆಸೆ ಇರುತ್ತಲ್ಲ, ಬಂದೇ ಬರ್ತಾರಮ್ಮ. ಅವ್ರು ಇನ್ಯಾವತ್ತೂ ಬರಲ್ಲ ಅಂತ ಗೊತ್ತಿದ್ದು ಇನ್ನು ಎಷ್ಟು ದಿವಸ ಅಂತ ಸುಳ್ಳು ಹಿಡ್ಕೊಂಡಿರ್ತೀಯ ಕಂಟಿ. ಮಂಡ್ಯ, ಈ ಪ್ರಪಂಚದಲ್ಲಿ ತುಂಬಾ ಕಷ್ಟದ ಕೆಲಸ ಅಂದ್ರೆ ಎರಡೇ ಕಣು. ಒಂದು ಸತ್ಯ ಹೇಳೋದು, ಇನ್ನೊಂದು ಯಾರಾದ್ರೂ ಸತ್ಯ ಹೇಳಿದ್ರೆ ಅದನ್ನ ಕೇಳಿ ದಕ್ಕಿಸ್ಕೊಳ್ಳೋದು. ನನಗೇನೋ ನಿಜ ಹೇಳೋ ಶಕ್ತಿ ಇದೆ, ಆದ್ರೆ ಅದನ್ನ ಕೇಳಿ ತಡ್ಕೊಳ್ಳೋ ಶಕ್ತಿ ಇವ್ರಿಗಿಲ್ಲ ಕಣು. ಹಿಂಗೆ ಎಷ್ಟು ದಿನ ಅಂತ ನೋವು ತಿಂತೀಯ? ಎಲ್ಲ ದೇವ್ರಿಗೆ ಗೊತ್ತು ಮಂಡ್ಯ. ಲೇ, ನಿನಗೇನೆ ಬಂದಿರೋದು? ಲೇ 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 ಚಿನ್ಮಿಣಿ, ಅದ ಅಪ್ಪಾಜಿ ಜ್ಯೂಸ್ ಮಾಡಕ್ ತಂದಿರೋದೆ. ಹಾ ಗೊತ್ತು, ನಾನ್ ತಗೊಂಡ್ ಹೋಗ್ತಾ ಇರೋದು ಅಪ್ಪಾಜಿಗೋಸ್ಕರನೇ, ಜ್ಯೂಸ್ಗೋಸ್ಕರನೇ. ವಯಸ್ಸು ಬಂದಿರೋ ಹುಡುಗಿರಿಗೆ ತಲೆ ನಿಲ್ಲಲ್ಲ ಅನ್ಕೊಂಡಿದ್ದೆ, ಇವಳು ಸೊಂಟನೇ ನಿಲ್ತಾ ಇಲ್ವಲ್ಲಪ್ಪ. ಸಜ್ಜನ್ ರೇ ಜೂಟ್ ಮತ್ ಬೋಲೋ, खुदा की पास जाना है, न हाथी है न घोड़ा है, वहाँ पे ಅಯ್ಯೋ, ಏನೇ ನೆನ್ನೆಯಿಂದ ಹಿಂಗಿಂಸೆ ಸಿಗ್ತಾ ಇದೀಯಾ? ಏನ್ ನಿನ್ ಕತೆ? ನಿನಗ್ ಗೊತ್ತಿರೋ ಕತೆನೆ. ಇರ್ಲಾರ್ದೆ ನೆನ್ನೆ ಇರುವೆ ಬಿಟ್ಕೊಂಡಲ್ಲ, ಆವಾಗ್ಲಿಂದ ಸುಮ್ನಿರಕ್ ಆಗ್ತಾನೆ ಇಲ್ಲ. ಇರುವೆ ಇರುವೆ ಅಂತ ತಪ್ಪು ತಿಳ್ಕೊಂಡು ನೀನು ಸರ್ಸಾಡ್ತಾ ಇರೋದು ಹುಡುಗ ಜೊತೆ. ಚೆನ್ನಾಗಿರಲ್ಲ. ಇನ್ಯಾವತ್ತೂ ನಮ್ ಸೊಂಟದ ತಂಟೆಗೆ ಬರಬೇಡ, ನಾವು ಸರಿ ಇಲ್ಲ. ಯೌವನದ ಹೊಳೆಯಲ್ಲಿ ಈಜಾಟ ಆಡಿದರೆ ಹೆಂಗೈತಿ ಇವಾಗ? ಏನೋ ಹೋಗ್ಲಿ ಪಾಪ, ನಮ್ ಹುಡುಗಿಂತ ಬಿಟ್ರೆ ಹೋಗಿ ಬಂದ್ ನನ್ನೇ ತಳ್ಳಕ್ ನೋಡ್ತೀಯಾ? ಹಲೋ, ನಿನಗೆ ಕೇಳಿಸ್ಕೊ ಸರಿಯಾಗಿ. ನಮ್ಗೆ ಬ್ಯಾಕ್ ಇಂದ ಪ್ಲಾನ್ ಮಾಡಿ ಏನು ಕಿತ್ಕೊಳಕ್ ಆಗಲ್ಲ. ಏನಿದ್ರು ಫ್ರಂಟ್ ಇಂದ ಫೇಸ್ ಟು ಫೇಸ್. ಹೊಡಿ ಹೊಡಿ, ಚೆನ್ನಾಗಿ ಈಜೋಡಿ, ಹುಷಾರು. ಇರುವೆ ಹೋಗ್ಬಿಟ್ಟ ಒಳಗಡೆಗೆ. ಇಲ್ಲ ಚಿಕ್ಕ ಮಕ್ಕಳ ತರ ಆಡ್ತಾಳೆ, ಏನು ಗೊತ್ತಾಗಲ್ಲ ಇವಳಿಗೆ. ಅಯ್ಯೋ ಅಪ್ಪಾಜಿ, ಏನ್ರೋ ನಿಮ್ ಗಲಾಟೆ? ನೋಡಿ ಅಪ್ಪಾಜಿ, ನಿನ್ನೆಯಿಂದ ಏನ್ ಕೆಲಸ ಮಾಡಕ್ ಹೋದ್ರು ಅಡ್ಡ ಬರೋದು, ಹಿಂಗ್ ಗುದ್ದಕ್ ಬರೋದು ಇವಳು. ಹಿಂಗುದ್ಲಾ? ಹೂನಪ್ಪಾಜಿ. ಏನಮ್ಮ ಅದ್ಬಿಟ್ಟು ನಾನು ಕೆಲಸ ಮಾಡಕ್ ಹೋದ್ರೆ ಎಲ್ಲದಕ್ಕೂ ಎಂಟ್ರಿ ಆಗ್ತಾ ಇದ್ಲು, ಅದಕ್ಕೆ ಒಂದ್ ಸಣ್ಣ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ನಿಮ್ ಕೆಲ್ಸ ಎಲ್ಲ ಮಾಡ್ಬೇಕು ಅಂತ ಆಸೆ ಪಟ್ಟೆ. ತಪ್ಪ ತಾತ, ನನ್ನ ತಡಿಯಕ್ ಇವನೇ ದೊಡ್ಡ ಲಾಂಡ. ಹೇಯ್ ನೋಡಿದೆ ಇದೆ, ಅಪ್ಪಾಜಿ ಕೆಲ್ಸಕ್ಕೆ ನಾನು ಯಾರಿಗೂ ಎಂಟ್ರ್ ಆಗಕ್ ಬಿಡಲ್ಲ. ರೈಟ್ ಫುಲ್ ನನಗೆ ಇರೋದು. ಇದು ಕಂಟಿ ಹಕ್ಕು, ಕಂಟಿ ಜಾಬು. ಕಂಟಿ ಹೋಗ್ಲಿ ಬಿಡು, ಇವತ್ತೊಂದ್ ದಿವಸ ಅವಳು ಮಾಡ್ಲಿ. ಓ, ನೀವು ಅವ್ರ ಕಡೆ ಸಪೋರ್ಟಾ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ ಸೇವೆನಾ. ಎಷ್ಟೇ ಆದ್ರೂ ಮೊಮ್ಮಗಳ್ತಾನೆ. ಆ ಪ್ರೀತಿ ವ್ಯಾಮೋಹ ಎಲ್ಬಿಟ್ಟು ಹೋಗತ್ ನಿಮ್ಗೆ. ನಾವ್ಯಾಕೆ ಸುಮ್ನೆ ದಂಡದ ಕೂಳ್ ತಿನ್ಕೊಂಡು ನಾವು ಜಾಗ ಖಾಲಿ ಮಾಡ್ತೀವಿ. ನಿಜವಾಗ್ಲೂ ಕೋಪ ಮಾಡ್ಕೊಂಡ್ಬಿಟ್ಟ? ನಿಜವಾಗ್ಲೂ ಅಪ್ಪಾಜಿ, ನನ್ಗೆ ಇಷ್ಟ ಇಲ್ಲ ಬಿಡಿ. ಬನ್ನಿ ಅಪ್ಪಾಜಿ ಕಡೆ. ಮಾಡ ನೀನು. ಎಷ್ಟೇ ಆದ್ರೂ ಕೆಲ್ಸದವನೇ, ಸಂಬಂಧನೇ ನಮ್ಗೆ ಗೊತ್ತು. ಯಾಕೋ? ಆಯ್ತಮ್ಮ, ಮುಗೀತು, ಎಲ್ಲ ಮುಗ್ದೋಯ್ತು. ತಾತ ಮೊಮ್ಮಗಳು ಸೇರ್ಕೊಂಡು ನನ್ ಬಾಳ ಹಾಳು ಮಾಡ್ಬಿಟ್ರು, ನನ್ ಕೆಲಸನೂ ಕಿತ್ಕೊಂಡ್ರು. ನಾನು ಇನ್ಮೇಲೆ ಈ ಮನೇಲಿ ಇರಲ್ಲ. ನೋಡಿ ಅಪ್ಪಾಜಿ, ಟೈಮ್ ಕರೆಕ್ಟ್ ಊಟ ಮಾಡಿ, ಊಟ ಆಗಿದ ತಕ್ಷಣ ಬಿಪಿ ಟ್ಯಾಬ್ಲೆಟ್ ತಗೊಳ್ಳಿ. ಜಾಗಿಂಗ್, ವಾಕಿಂಗ್, ರನ್ನಿಂಗ್ ಏನ್ ಬೇಕಾದ್ರೂ ಮಾಡ್ಕೊಂಡು ಆರಾಮಾಗಿರಿ. ಅದೆಲ್ಲ ನೀನ್ ನನಗೆ ಯಾಕೋ ಹೇಳ್ತೀಯ? ಅಯ್ಯೋ ತೋತ್ತರಕ್ಕೆ ನಾನು ನೋಡಿ ಹೋಗಿ ಎಲ್ಲ ಇವ್ರಿಗೆ ಹೇಳ್ತಾ ಇದೀನಿ. ನಾನೇ ಕೇಳ್ಬೇಕು ನಿಮ್ಗೆ? ನಂಗೆ ಬುದ್ಧಿ ಇಲ್ವಾ? ನಾನ್ ದಡ್ಡನ? ಇದಲ್ಲ ನಿಮ್ಮ ಮೊಮ್ಮಗಳು ವಯ್ಯಾರಿ, ಅವಳ ಕೇಳೆಲ್ಲ ಹೇಳಿಸ್ಕೊಳ್ಳಿ. ನೀವು ಬೇಡ, ಈ ಮನೆ ಕೆಲ್ಸನೂ ಬೇಡ. ನನಗೂ ಈ ಮನೆಗೆ ಋಣ ತೀರೋಯ್ತು. ಕೇಳಿಸ್ಕೊಳ್ರಿ ಎಲ್ಲ. ಆ ದೇವ್ರೇ ಬಂದ್ ಕರೆದ್ರು ನಾನ್ ಸಾಯೋವರೆಗೂ, ಅಯ್ಯಯ್ಯೋ ಅಲ್ಲ ಸಾಯಂಕಾಲದವರೆಗೂ ಈ ಮನೆ ಕಡೆ ತಲೆ ಹಾಕಿ ಕೂಡ ತಿರ್ಗಲ್ಲ, ಮಲ್ಗಲ್ಲ. ಬರ್ತೀನಿ. ಅಲ್ಲಿವರೆಗೂ ನಿನ್ ಕೈಲಿ ನನ್ನ ನೋಡ್ದೆ ಇರಕ್ ಆಗಲ್ಲ ಕಣೋ. ಏನಮ್ಮ ಇದೆಲ್ಲ? ಅಜ್ಜಿ, ಇನ್ಮೇಲೆ ತಾತನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ಕಂಟಿನ ಕೆಲ್ಸದಿಂದ ತೆಗ್ದು ಹಾಕ್ಬಿಡೋಣ. ಏನು? ಕಂಟಿನ ಕೆಲಸದಿಂದ ತೆಗೆದು ಹಾಕ್ಬೇಕಾ? ಅದ್ ಹಾಗಲ್ಲ ಅಜ್ಜಿ. ಇನ್ ಹೇಗ ಅಜ್ಜಿ? ನೀನ್ ಇರ್ಬೇಕಾದ್ರೆ ತಾತ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅಮ್ಮ ಇರ್ಬೇಕಾದ್ರೆ ಅಪ್ಪ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಚೆನ್ನಾಗಿರಲ್ಲ. ಅದೇ ರೀತಿ ನಾನ್ ಇರ್ಬೇಕಾದ್ರೆ ಕಂಟಿ ಕೆಲ್ಸ ಮಾಡಿದ್ರೆ ಚೆನ್ನಾಗಿರತ್ತಾ? ಓ
ಹೌದೇನೆ? ಹಾಗಾದ್ರೆ ನಾನು ಈ ಮದುವೆಗೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆ ಕಂಟಿ ಹತ್ರ ಏನಿದೆ? ನಿಮ್ಮ ಆಸ್ತಿಯಲ್ಲಿ ಭಾಗ ಇದೆಯಾ? ಅವನ ಹೆಸರಲ್ಲಿ ಜಾಗ ಇದೆಯಾ? ಇಲ್ಲ ನೀವು ಮಾಡೋ ವ್ಯವಹಾರದಲ್ಲಿ ಅವನಿಗೆ ಅಧಿಕಾರ ಇದೆಯಾ? ವಿಶ್ವನಾಥ ಮಾವಯ್ಯ, ಯಾರು ಮಾತಾಡ್ಬೇಕಾಗಿಲ್ಲ, ನಾನೇ ಮಾತಾಡ್ತೀನಿ. ಅವನೇನು ವೀರನ, ಶೂರನ, ಇಲ್ಲ ರಣಧೀರನ? ಅವನೇನ್ ದೇವ್ರ ಮಗನ, ದಿಂಡ್ರ ಮಗನ, ಇಲ್ಲ ಈ ಮನೆ ದತ್ತು ಮಗನ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ ಈ ಪಾಳ್ಯಗಾರರು. ಎಂಥ ಒಳ್ಳೆ ಮಾತು ಹೇಳ್ಬಿಟ್ರಿ ಬೀಗ್ರೆ. ನನಗೆ ಹೊಳಿದಿರುವಂತ ಆಲೋಚನೆ ನಿಮ್ಗೆ ಯಾಕೆ ಹೊಡೆದು ಬಿಡ್ತು? ಶಭಾಷ್. ನಾಳೆನೆ ಕಂಟಿನ ದತ್ತು ತಗೋತಾ ಇದ್ದೀನಿ. ಇದೇನಪ್ಪಾಜಿ ಹೊಸ್ತಾಗ್ ದತ್ತು ಗಿತ್ತು ಅಂತೆಲ್ಲ ಶುರು ಮಾಡಿದೀರಾ? ಇಷ್ಟು ದಿವಸ ಇಲ್ದೇ ಇದ್ದಿದ್ದು ಹೀಗಿದೆಲ್ಲ ಬೇಕಾ? ಮುಂದಿನ ವಾರ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬರೋವಾಗ ಮಗನ್ನೂ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ಅದ್ ಸರಿ ಅಪ್ಪಾಜಿ, ಇಷ್ಟ ಅರ್ಜೆಂಟ್ ಆಗಿ ಮಾಡಿದ್ರೆ 16 ಜನ 16 ತರ ಮಾತಾಡಲ್ವಾ? ಅದಕ್ಕೆ ಆಡ್ಕೊಳ್ಳೋ ಬಾಯಿಗಳನ್ನ ಮುಚ್ಚಿಸಬೇಕು ಅಂತಾನೆ ಈ ನಿರ್ಧಾರ ತಗೊಂಡಿರೋದು. ನೀವೇನ್ ಹೇಳಿ ಅಪ್ಪಾಜಿ, ನಂಗೆ ಇದೊಂದ್ ಚೂರು ಇಷ್ಟ ಆಗ್ತಿಲ್ಲ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟು ಬಿಡು. ನಿನಗಿಷ್ಟ ಇಲ್ಲ ಅಂದ್ಮೇಲೆ ನಾನು ನಿನ್ನ ಬಲವಂತ ಮಾಡಿ ಏನೋ ಪ್ರಯೋಜನ? ಏನೋ ನಾನು ಕಣ್ಣು ಮುಚ್ಚಿದ ಮೇಲೆ ನಿನ್ನ ಕೈಯಿಂದ ಕೊಳ್ಳಿ ಹಿಡ್ಸ್ಕೋಬೇಕು ಅಂತ ಈ ಏರ್ಪಾಟೆಲ್ಲ ಮಾಡಿದ್ದೆ. ನಾನು ಸತ್ತ ಮೇಲೆ ಸಾಯೋ ಮಾತೆಲ್ಲ ಬೇಕಾ ಅಪ್ಪಾಜಿ? ಈಗ ನಿಮ್ಗೆ ಹೆಂಗಿಷ್ಟ ಬರುತ್ತೋ ಹಂಗ್ ಮಾಡಿ. ಆದ್ರೆ ಒಂದು ಅಪ್ಪಾಜಿ, ನಾನ್ ನಿಮ್ಗೆ ಮಾಡ್ತಿರೋ ಸೇವೆ, ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಬೇರೆ ಯಾರಿಗೂ ಕೊಡಬಾರ್ದು. ನಮಸ್ಕಾರ ರಾಯ್ರೆ. ಓಹ್ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಇದ್ದಕ್ಕಿದ್ದಂಗೆ ದತ್ತು ತಗೊಳ್ಳೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದಾರಲ್ಲ? ಈಗಾಗಲೇ ತಡವಾಗ್ಬಿಟ್ಟಿದೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಬೀಗರಿ ವಿಚಾರನ ಜ್ಞಾಪಕ ಮಾಡದೆ ಹೋಗಿದ್ರೆ ನನಗಿದು ಹೊಳಿತಾನೆ ಇರಲಿಲ್ಲ. ಆದ್ರೂ ಕೆಲಸದಾಳ್ನ ಅವನು ಕೆಲಸದಾಳಲ್ಲ, ನನ್ನ ಪ್ರಾಣ. ನನ್ನ ಹೊಟ್ಟೆಯಲ್ಲಿ ಹುಟ್ಟದೆ ಹೋದ್ರು ಮಗನಿಗಿಂತಲೂ ಹೆಚ್ಚು. ನನ್ನ ಮಾತು ಅಂದ್ರೆ ಅವನಿಗೆ ವೇರವಾಕ್ಯ. ಅಂದ್ರೆ ರಾಮನ್ಗೆ ಹನುಮಂತ ಇದ್ದಂಗೆ ಅಲ್ಲ, ದಶರಥನಿಗೆ ಶ್ರೀರಾಮಚಂದ್ರ ಇದ್ದ ಹಾಗೆ. ಅಂತ ಅಪರಂಜಿ ಕ್ಯಾರೆಕ್ಟರ್ ಏನು ಅಲ್ಲ ಬಿಡಿ ಮಾವಯ್ಯ. ಹಳಿ ಅಂದ್ರೆ ನನ್ ಮೇಲೆ ಯಾಕೆ ಕೂಗ್ತೀರಾ? ಅವನ್ ಎಂಥ ನಂಬಿಕೆ ದ್ರೋಹಿ ಅನ್ನೋದನ್ನ ನೀವೇ ನೋಡಿ. ಏನಾಯ್ತು ಪುಟ್ಟ? ಏನಾಯ್ತಲ್ಲ? ನಾನ್ ಬರಲ್ಲ ಅಂದ್ರೇನು ಅವ್ರು ನನ್ನ ಹೊಡೆದು ಬಡ್ದು ಕರ್ಕೊಂಡ್ ಬಂದ್ರು. ಮೈ ಮಾರ್ಕೊಂಡು ಬದುಕೊಳ್ಳೋನ ಹೊಡೆದು ಬಡ್ದು ಕರ್ಕೊಂಡ್ ಬರ್ದೆ ಇನ್ನೇನ್ ಆರತಿ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾರ? ಚೆನ್ನಾಗಿದೆ ಮಾವಯ್ಯ. ಮನೆ ಹಳ್ಳಿಯ ನೆತೆಗೆ ಒಬ್ಬ ಕೆಲಸದವನು ಒದೆಯೋದು, ಅದನ್ನ ನೋಡ್ಕೊಂಡು ನೀವು ಮೌನವಾಗಿರೋದು ತುಂಬಾ ಚೆನ್ನಾಗಿದೆ. ಅವ್ರಿಗೆ ಯಾಕೋ ನೋವಾಗ್ಬೇಕು? ಹಳಿಯರಾಗಿ ಬಂದಿದೆಯಲ್ಲ, ಇಷ್ಟೆಲ್ಲ ನಡೆದ ಮೇಲೂ ಈ ಕೊಂಪೆ ಕೆಳಗಡೆ ಒಂದು ನಿಮಿಷ ಕೂಡ ಇರಬಾರ್ದು ಕಣೋ. ನಡಿ ಹೋಗೋಣ. ಮಾತಾಡಿಯಪ್ಪ. ನಾವು ಮನೆ ಬಿಟ್ಟು ಹೋಗ್ಬೇಕು ಅಥವಾ ಇವನನ್ನ ಮನೆಯಿಂದ ಆಚೆ ಕಳಿಸ್ತೀರೋ? ನೀವೇ ನಿರ್ಧಾರ ಮಾಡಿ. ತಪ್ಪು ಮಾಡಿದ್ರು ಸರಿ, ತಲೆ ತಗ್ಸಾಗ ಮಾಡಿದ್ರು ಸರಿ, ಕಂಠಿ ಇರುವ ಇಲ್ಲೇ ಇರ್ತಾನೆ. ಇಷ್ಟ ಇಲ್ದವರು ಯಾರಾದ್ರೂ ಸರಿ, ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು. ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ, ಇವಳು ಮನೆಗೆನಾ? ಹಣ ತಗೊಂಡು ಹೋಗ್ತಿದ್ಯಲ್ಲ, ಇವಳಿಗೋಸ್ಕರನಾ?
ಹೌದು. ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು, ಗೊತ್ತಾಯ್ತಾ? ಅಪ್ಪಾಜಿ, ಏನು? ಒಂದು ವೇಳೆ ಅವಳೇ ನಾನು ಬಿಡ್ತೀನಿ ಅಂದ್ರು ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ ಅಪ್ಪಾಜಿ. ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ? ಬನ್ನಿ ಹೋಗುವ. ಆಯ್ತು, ನಡೀರಿ. ಕಂಟಿ, ನನ್ನ ಮಾತು ಕೇಳು. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡು. ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ? ಹಾಗನ್ ಬಿಡಿ ಅಪ್ಪಾಜಿ, ನೀವು ನನ್ನ ಭಾಗದ ದೇವ್ರು. ಮತ್ತೆ ಹಠ ಯಾಕೆ ಮಾಡ್ತಾ ಇದೀಯ? ಅವಳು ಬಿಟ್ಬಿಡು. ಹಾಗಲ್ಲ ಅಪ್ಪಾಜಿ, ಅವಳು ನನ್ನ ಪ್ರಾಣ. ತುಂಬಾ ದೊಡ್ಡ ಮನುಷ್ಯ ಕಣಯ್ಯ, ಒಳ್ಳೆ ಮರ್ಯಾದೆ ಕೊಟ್ಟುಬಿಟ್ಟೆ. ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ. ಆದ್ರೆ ನೀನು ಕಂಠಿ, ಏನು ಇದು? ನೀನು ಇವ್ರ ಮಾತನ್ನ ಮೀರ್ತಾ ಇದೀಯಾ? ನನ್ ಮಾತು ಕೇಳಪ್ಪ. ಜಾನಕಿ, ಅವನ ಹತ್ರ ಏನೇ ಮಾತು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಅವನು ಈ ಮನೇಲಿ ಇರೋದಕ್ಕೆ ಯೋಗ್ಯ. ಇಲ್ಲ ನಿಂತಿದ್ಯಾ? ಹೋಗು. ಹೋಗೋ. ಅಬ್ಬೆ ಪಾರಿನ ವಾರಸ್ದಾರನ್ ಮಾಡಕ್ ಹೋಗಿದ್ರು ನಮ್ಮ ಮಾವಯ್ಯ. ನಾಯಿನ್ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದ್ ತಂದು ಹಲ್ಸ್ ಮಾಡೋ ಬುದ್ಧಿನ್ ಬಿಡುತ್ತಾ? ಎಲ್ಲಾ ದುಡ್ಡು ತಗೊಂಡು ಹೋಗಿ ಆ ಹುಡುಗಿ ಮೇಲೆ ಸುರಿದು ಹಾಳು ಮಾಡ್ಬಿಟ್ಟ. ಹೋಗೋ. ಮನೇಲಿ ಯಾರಿದಾರೋ? ಯಾರು ಇಲ್ಲ. ಮನೇಲಿ ಯಾರಿದ್ದಾರೆ? ಪೊಗಳು. ಇಲ್ಲ, ಎಲ್ಲರೂ ವೇಣುಗೋಪಾಲ ಸ್ವಾಮಿ ಜಾತ್ರೆಗೆ ಹೋಗಿದ್ದಾರೆ. ಬಾಪ, ನಿಂತ್ಕೊಳ್ಳಿ. ಬಾಕ್ಸ್ ನ ಚೆಕ್ ಮಾಡಿಸಿದ್ರಾ? ಉತ್ತರ ಹೇಳ್ಬೇಕಾಗಿರೋನು ನೀನು. ಯಾಕೆ? ನೀವನ್ನೆಲ್ಲಾದ್ರೂ ನೋಡಿದೀಗ? ಇಲ್ಲ, ನೋಡಿಲ್ಲ. ಇವನು ಇಲ್ಲೇ ಇದ್ದಾನ? ಇಲ್ವಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಶ್ರೀರಂಗಪಟ್ಟಣದ ಹತ್ರ ಹೋದ್ರು. ಅಲ್ಲಿ ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪುಷ್ಕರಣಿಲಿ ಸ್ನಾನ ಮಾಡಿದ್ರೆ ಹಿಂದೂ ಒಳ್ಳೇದಾಗತ್ತೆ ಅನ್ಕೊಂಡು ಹೋದ್ರು. ಅಲ್ಲ, ಹಲೋ,
ಒಂದ್ ರಚನೆ ಮಾಡ್ಬೇಕಿತ್ತಲ್ಲ. ಕೌಂಟ್ರಿಗೆ ಹೋಗಿ ರಸೀದಿ ತಗೊಂಡ್ ಬನ್ನಿ. ಆಯ್ತು ಸ್ವಾಮಿಗಳೇ. ಇಂದು 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 ಹೇ ಇಂದು ಕಂಟಿ ಹತ್ಬಿಟ್ಟ ಪಾಪ. ನನ್ ಕಂಟಿ ಯಾವತ್ತೂ ಹತ್ತಿದ್ ನೋಡೇ ಇಲ್ಲ. ನೀನ್ ನನ್ನಿಂದ ತಾನೇ ಅವನ ಮನೆಯಿಂದ ಆಚೆ ಕಳಿಸಿದ್ದು. ಬೇಡ, ನಾನೇ ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ. ನೀವ್ ಮಾತ್ರ ಅವನ ನಿಮ್ ಜೊತೆನೆ ಇಟ್ಕೊಳ್ಳಿ. ಅಮ್ಮ, ನೀವಾದ್ರೂ ಹೇಳಿ. ಏನಂದ್ರೆ ಬೇಕಾದ್ರೆ ನಿಮ್ ಕಾಲ್ ಹಿಡ್ಕೋತೀನಿ. ಹಂಗೆ ಇಂದು 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 ಅವಳನ್ನ ಎತ್ತಾಕೊಂಡು ಹೋಗ್ರೋ, ಅವನೇ ಬರ್ತಾನೆ.
ತುಂಡಾಗಿ ಕತ್ರ ಸಾಕಿದ್ರೇನು ಪಾಪ ಬರಲ್ಲ ಕಣೋ.